ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ 14ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಯುದ್ಧ ಹೋಗ್ತಾ ಹೋಗ್ತಾ ಭೀಕರ ಪರಿಸ್ಥಿತಿಯನ್ನ ತಂದಿಡ್ತಾ ಇದೆ. ಬರೀ ಆ ದೇಶಗಳಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲೇ ಹೊಡೆತ ಕೊಡ್ತಾ ಇರುವಂಥದ್ದು. ಆರ್ಥಿಕತೆಗೂ ಕೂಡ ದೊಡ್ಡ ಪೆಟ್ಟನ್ನ ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ ಮೇಯ್ನ್ ಆಗಿ ಭಾರತದಲ್ಲಿ ಕಾಡ್ತಾ ಇರುವಂಥದ್ದು ಅಂದ್ರೆ ಗ್ಯಾಸ್ ಟ್ರಬಲ್. ಜೋರಾಗ್ತಾ ಇದೆ ಯುದ್ಧ, ಇಲ್ಲೂ ಕೂಡ ಅಷ್ಟೇ ಜೋರಾಗ್ತಾ ಇರುವಂಥದ್ದು ಗ್ಯಾಸ್ ಟ್ರಬಲ್. ಅಮೆರಿಕ ವಿರುದ್ಧ ಯುದ್ಧ ನಿಲ್ಲಿಸಲ್ಲ ಅಂತ ಮೊಜತಬಾ ಖಮೇನಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಖಮೇನಿ ಮಗ ಆಗಬಾರ್ದು, ನಾವು ಹೇಳ್ದಂಥವರೇ ಆಗಬೇಕು ಅಂತ ಟ್ರಂಪ್ ಅಬ್ಬರಿಸಿದ್ರು ಕೂಡ ಡೋಂಟ್ ಕೇರ್. ಇರಾನ್ನ ಸುಪ್ರೀಂ ಲೀಡರ್ ಆಗಿ ಖಮೇನಿ ಪುತ್ರ ಮೊಜತಬಾ ಖಮೇನಿ ಇರುವಂಥದ್ದು. ಹರ್ಮುಜ್ ಜಲಸಂಧಿ ಮೇಲೆ ಇರಾನ್ ಬಿಗಿ ಹಿಡಿತವನ್ನ ಸಾಧಿಸಿದೆ. ಜಲಸಂಧಿಯಿಂದ ಹಡಗುಗಳನ್ನ ಬಿಡಲ್ಲ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹತ್ತತ್ರ 3,000ಕ್ಕೂ ಹೆಚ್ಚಿನ ಹಡಗುಗಳು ಅಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ತೈಲ ಅಭಾವ ಸೃಷ್ಟಿಸುವ ಮೂಲಕ ಅಮೆರಿಕದ ಮೇಲೆ ಒತ್ತಡ ಹಾಕ್ಲಿ ಅಂತ ಎಲ್ಲಾ ದೇಶಗಳು ಅಮೆರಿಕದ ಮೇಲೆ ಒತ್ತಡ ಹಾಕ್ಲಿ, ಈ ಯುದ್ಧವನ್ನ ನಿಲ್ಲಿಸ್ಲಿ ಅಂತ. ಅಕಸ್ಮಾತ್ ಅದನ್ನ ಫ್ರೀ ಮಾಡಿಬಿಟ್ರೆ ಇವರು ದಾಳಿ ಮಾಡ್ಕೊಳ್ತಾನೆ ಇರ್ತಾರೆ ಇರಾನ್ ಮೇಲೆ. ಇಸ್ರೇಲ್ನವರು ಮತ್ತೆ ಅಮೆರಿಕದವರು ಅವಾಗ ಒತ್ತಡ ಬೀಳೋದಿಲ್ಲ. ಇರಾನ್ಗೆ ಸಂಕಷ್ಟ ಅದು. ಆ ಕಾರಣಕ್ಕೋಸ್ಕರನೇ ಆ ಕೊಲ್ಲಿ ರಾಷ್ಟ್ರಗಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಇರಾನ್. ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ರೆ ಅವರು ಕೂಡ ಒತ್ತಡ ಹಾಕ್ತಾರೆ, ನಮ್ಮ ದೇಶ ಹಾಳಾಗ್ತಾ ಇದೆ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಹೇಗೆಲ್ಲ ಪ್ರೆಷರನ್ನು ಕ್ರಿಯೇಟ್ ಮಾಡ್ಬೋದು ಆ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಮೇಯ್ನ್ ಆಗಿ ಈ ಒಂದು ಜಲಸಂಧಿ, ಹರ್ಮುಜ್ ಜಲಸಂಧಿಯನ್ನ ಕೂಡ ಬಂದ್ ಮಾಡುವ ಮುಖಾಂತರ ಅಮೆರಿಕ ಸೇನಾ ನೆಲೆ ಇರುವಂಥ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ದಾಳಿ ಕಂಟಿನ್ಯೂ ಆಗಿದೆ. ತೈಲ ಸಂಗ್ರಹಣಾ ಹಾಗೂ ತೈಲ ಸಂಸ್ಕರಣಾ ಘಟಕಗಳನ್ನು ಉಡಿಸ್ ಮಾಡಲಾಗ್ತದೆ. ಈ ಮುಖಾಂತರ ಜಾಗತಿಕವಾಗಿ ತೈಲದ ಅಭಾವವನ್ನು ಸೃಷ್ಟಿ ಮಾಡಲಿಕ್ಕೆ ಕೂಡ ಪ್ಲಾನ್ ಇದ್ದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇರಾನ್ದು. ಯಾಕೆಂದ್ರೆ ಅಲ್ಲಿ ಜಾಗತಿಕವಾಗಿ ತೈಲ ಅಭಾವ ಸೃಷ್ಟಿಯಾದಾಗ ಉಳಿದಂಥ ದೇಶಗಳು ಕೂಡ ಅಮೆರಿಕಕ್ಕೆ ಹೇಳ್ತವೆ, ಸಾಕು ನಿಲ್ಲಿಸ್ಬಿಡಿ ಇದನ್ನ, ನಮಗೂ ಕೂಡ ದೊಡ್ಡ ಮಟ್ಟದಲ್ಲೇ ತೊಂದರೆ ಆಗ್ತಾ ಇದೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ರೀಸನ್ ಅಲ್ಲಿ ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಮೇಲೆ ಒತ್ತಡ ಹೇರುವಂತ ತಂತ್ರ ಇದು. ಪ್ರಬಲ ರಾಷ್ಟ್ರಗಳು ಒತ್ತಡ ಹೇರಿ ಯುದ್ಧ ನಿಲ್ಲಿಸಬೇಕೆಂಬ ಪ್ಲಾನೇ ಇಲ್ಲಿ ಮೇಯ್ನ್ ಆಗಿರುವಂಥದ್ದು ಇರಾನ್ದು. ನಮ್ಮ ಪ್ರತೀಕಾರವನ್ನ ಮರೆಯಲ್ಲ ಅಂತ ಮೊಜತಬಾ ಖಮೇನಿ ಈಗ ಆಲ್ರೆಡಿ ಮಾತನಾಡಿ ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಅಧ್ಯಕ್ಷರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಡಾಕ್ಟರ್ ಮಸೌದ್ ಪೆಜಿಶ್ಕಿಯಾನ್ ಜೊತೆ ಮಾತನಾಡಿರುವಂಥದ್ದು ಪ್ರಧಾನಿ. ಅಲ್ಲಿನ ಸುಪ್ರೀಂ ಲೀಡರ್ ಬೇರೆ, ಮೊಜತಬಾ ಖಮೇನಿ ಅಲ್ಲಿನ ಸುಪ್ರೀಂ ಲೀಡರ್. ಅಲ್ಲಿನ ಪ್ರಧಾನಿ ಜೊತೆ ಡಾಕ್ಟರ್ ಮಸೌದ್ ಪೆಜಿಶ್ಕಿಯಾನ್ ಜೊತೆ ಮಾತನಾಡಿದ್ದಾರೆ ಪ್ರಧಾನಿ. ಭಾರತದ ಸರಕು ಸಾಗಣೆ ಹಡಗುಗಳನ್ನು ಕಳಿಸುವಂಥದ್ರ ಬಗ್ಗೆ ಚರ್ಚೆ, ಭಾರತದ ಹಡಗುಗಳಲ್ಲಿನ ಸಿಬ್ಬಂದಿ ಅಧಿಕಾರಿಗಳ ಸುರಕ್ಷತೆ ಬಗ್ಗೆ ಮಾತನಾಡಲಾಗಿದೆ. ಶಾಂತಿ ಸುವ್ಯವಸ್ಥೆ ಬಗ್ಗೆ ಚರ್ಚಿಸಿರೋದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಾಗರಿಕರ ಜೀವಹಾನಿ ಹಾಗೂ ನಾಗರಿಕ ಮೂಲಸೌಕರ್ಯಕ್ಕೆ ಆಗಿರುವಂತಹ ಹಾನಿಯ ಬಗ್ಗೆನೂ ಕೂಡ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮೋದಿ. ಹಾಗೆ ಶಾಂತಿ ಮತ್ತು ಸ್ಥಿರತೆಗೆ ಭಾರತವು ಸದಾ ಬದ್ಧವಾಗಿದೆ ಅಂತ ಅದರಲ್ಲಿ ಪೋಸ್ಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇರಾನ್ ಅಧ್ಯಕ್ಷರ ಜೊತೆ ಮಾತನಾಡಿರೋದು. ಇರಾನ್ ಅಧ್ಯಕ್ಷರ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿ ಭಾರತೀಯರ ರಕ್ಷಣೆ ಹಾಗೆ ಭಾರತದ ಸರಕು ಸಾಗಣೆ ಹಡಗುಗಳನ್ನು ಕಳಿಸುವಂಥದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಕೂಡ ಆಗಬೇಕಲ್ಲ ಆ ಜಲಸಂಧಿಯ ಮುಖಾಂತರ, ಸೊ ಅದ್ರ ಬಗ್ಗೆನೂ ಕೂಡ ಮಾತುಕತೆ ಆಗಿದೆ. ಮೇಯ್ನ್ ಆಗಿ ಇರಾನ್ನ ಸುಮಾರು 1-2 ಹಡಗುಗಳಿಗೆ ರಕ್ಷಣೆಯನ್ನು ಕೂಡ ಕೊಡಲಾಗಿದೆ. ನಮ್ಮ ಬಂದರುಗಳಲ್ಲಿ ಸ್ವಲ್ಪ ಅದನ್ನು ಫ್ರೀ ಮಾಡಿದ್ರು ಮುಗೀತು, ಇಲ್ಲಿ ಇಟ್ಕೊಳ್ಳಲ್ಲ ಹೋಗಿ ಅಂತ ಅಂದರೆ ಮುಗೀತು. ಅಮೆರಿಕ ಯಾವ ಕ್ಷಣದಲ್ಲಿ ಬೇಕಾದರೂ ಅದನ್ನು ಉಡಿಸ್ ಮಾಡಿ ಬಿಸಾಕ್ಬಿಡ್ತಾರೆ, ಬ್ಲಾಸ್ಟ್ ಮಾಡಿಬಿಡ್ತಾರೆ. ಶ್ರೀಲಂಕಾದಲ್ಲಿ ಆಯ್ತಲ್ಲ ಹಂಗೆ.